ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆಯ ಕೇಳಿರಿ. ನೀನ್ ತಿನ್ನಿ. ಅಯ್ಯೋ ಭಗವಂತ, ಇದೇನು ಒಳ್ಳೇದಕ್ಕೋ ಕೆಟ್ಟದಕ್ಕೋ ಅರ್ಥ ಆಗ್ತಿಲ್ವಲ್ಲಪ್ಪ. ಒಂದ್ ರೀತಿನಲ್ಲಿ ಇವ್ರು ನಮ್ಮ ಕುಟುಂಬಕ್ಕೆ ಹತ್ರ ಆಗ್ತಿರೋದು ಸಂತೋಷದ ವಿಷಯನೇ ಆದ್ರೂ ಮತ್ತೊಂದ್ ಕಡೆಯಿಂದ ಭಯ ಕೂಡ ಆಗ್ತಾ ಇದೆ. ಏನಮ್ಮ ಗೌರಿ, ಮಾಡಿರೋ ಅಡುಗೆ ಎಲ್ಲ ಹಾಗೆ ಇದೆ. ಊಟ ಮಾಡಿದೆ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಿದ್ದೀಯಲ್ಲ. ಅಯ್ಯೋ ಅಜ್ಜಿ, ನನ್ನ ಸಂಕಟ ಏನು ಅಂತ ಹೇಳಿ. ಈಗ ನಾನು ಆನಂದಂಗೋಸ್ಕರ ಅಡುಗೆ ಮಾಡಿ ಅತ್ತೆ ಕೈಲಿ ಕೊಟ್ಟು ಕಳ್ಸಿವ್ನಿ. ಊಟ ಮಾಡ್ತಾನೋ ಇಲ್ಲ ನನ್ನ ಮ್ಯಾಕಿನ ಕೋಪಕ್ಕೆ ಬೇಡ ಅಂದ್ಬಿಡ್ತಾನೋ ಅನ್ನೋ ಯೋಚನೆನೇ ನಂಗೆ ಹತ್ಬಿಟ್ಟೈತೆ. ಪರವಾಗಿಲ್ವೇ, ಮದುವೆ ಅದು ಹೊಸ್ತರಲ್ಲಿ ಯಾರು ಊಟ ಮಾಡಲಿ ಬಿಡಲಿ, ನೀನು ಬಾರಿಸ್ತಾ ಇದ್ದೆ. ಈಗ ಗಂಡ ಊಟ ಮಾಡಿದ್ನೋ ಇಲ್ವೋ ಅಂತ ಕಾಯ್ತಾ ಇದ್ದೀಯ. ಎಲ್ಲ ಪ್ರೀತಿ ಮಹಿಮೆ ನಡೀಲಿ ನಡೀಲಿ. ಅತ್ತೆ, ನಿಮ್ಗೋಸ್ಕರನೇ ಕಾಯ್ತಿದ್ದೆ. ಹೋಗ್ಲಿ, ಆನಂದ ನನ್ನ ಅಡುಗೆ ಮಾಡಿ ಕಳ್ಸಿದ ಊಟನ ಹೊಟ್ಟೆ ತುಂಬ ತಿನ್ನ. ಹೂನಮ್ಮ, ಹೊಟ್ಟೆ ತುಂಬ ಊಟ ಮಾಡ್ದ. ಹೌದಾ? ಅತ್ತೆ, ನಾನೇ ಅಡುಗೆ ಮಾಡಿ ಕಳ್ಸಿನಿ ಅಂತ ನೀವು ಅವ್ನಿಗೆ ಹೇಳಿದ್ರಿ ತಾನೆ? ಹಾ, ಹೇಳ್ದೆ. ಅಮ್ಮಯ್ಯ, ಈಗ ಅವನಿಗೆ ನನ್ನ ಮ್ಯಾಕಿರೋ ಕೋಪ ಎಲ್ಲ ಹೊಂಟೋಗಿರ್ತದೆ ಅನ್ಸ್ತದೆ. ಅತ್ತೆ, ಈಗ ನನ್ನ ಸಮಾಧಾನ ಆಯ್ತು ನೋಡಿ. ನನಗೆ ಹೊಟ್ಟೆನಾಗ ಸ್ಯಾನೆ ಚುಡ್ರು ಅಂತೈತೆ. ನಾನು ಹೋಗಿ ಊಟ ಮಾಡ್ಕೊಂಡ್ ಬರ್ತೀನಿ. ಹುಚ್ಚುಡುಗ ಗಂಡನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಅವನು ಊಟ ಮಾಡೋವರೆಗೂ ತಾನು ಊಟ ಮಾಡಲ್ಲ ಅಂತ ಉಪವಾಸ ಇದ್ಲು. ಹೌದು ಅತ್ತೆ, ಇವಳು ಆನಂದದ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಆದ್ರೆ ಅಲ್ಲಿ ಅಬ್ಬಾ, ಏಟೊಂದು ಹೊಟ್ಟೆ ಹಸ್ಬಿಟ್ಟೈತೆ ಅಂದ್ರೆ. ಈಗಿನ್ ಯಾರು ಊಟ ಮಾಡೋರಿಲ್ಲ, ಬಾರ್ಸ್ಬಿಡವ. ಇದು ಓ, ಶಕ್ತಿ ಇರೋದು ಇದ್ರ ಮಾತ್ರ ಅದು ಬೇಡ, ಸುಮ್ಕಿರು. ಇದು ಬೇಡವನ್ಲ ತಗೋ. ಮಗ ಕಾಳಿ, ಇನ್ನಾಕೆ ಕಿಟ್ಟಪ್ಪ ರುಕ್ಮಣಿ ವಿರುದ್ಧ ನಿಂತ್ಕೊಂಡು ಅವಳು ಒಳ್ಳೇದ್ನೇ ಮಾಡಿದ್ರು ಇಲ್ಲ ನೀನ್ ತಪ್ಪು ಮಾಡದೆ ಅಂತ ಜಾಡ್ಸ್ ಒತ್ತಿ ನಮ್ಮ ಮನೆಯಿಂದ ಆಚೆ ಕಡೆ ಹಾಕ್ಬಿಡ್ತಾನೆ ಕಳ್ಳ. ಈ ಟೀಚರ್ ಅಮ್ಮ ಒಬ್ಳು ಈ ಮನೆಯಿಂದ ಆಚೆ ಹೊಟ್ಟೋಗ್ಬಿಟ್ರೆ ಆಮೇಲೆ ಲಕ್ಷ್ಮಿನ ಮನೆಯಿಂದ ಆಚೆ ಕಳ್ಸೋಕೆ ಕಷ್ಟನೇ ಪಡ್ಬೇಕಾಗಿಲ್ಲ ಅಂತೀನಿ. ತಿಟ್ಟಕ್ಕನ್ ಮಗ, ಆಮ್ಯಾಕೆ ಏನ್ ಮಾಡ್ತೀನಿ ಹೇಳು? ನಿಂಗು ಕಿಟ್ಟಪ್ಪಂಗುವೆ ನಾನು ಹಾಕಿ ತಾಳಕ್ಕೆ ಕುಣಿಯುವಂತ ಹುಡುಗಿಯನ್ನ ತಕೊಬಂದು ಜೋರಾಗಿ ಲಗ್ನ ಮಾಡಿಸಿ ಆಮ್ಯಾಕೆ ಮತ್ತೆ ನನ್ನ ಸಾಮ್ರಾಜ್ಯನ ಕಟ್ಕೊಂಡ್ಬಿಡ್ತೀನಿ ಕಣ್ಲ. ಅಯ್ಯೋ ಅಯ್ಯೋ ಅಯ್ಯ, ನನ್ನ ಬುದ್ಧಿ ಒಯ್ಯಕವೇ ನನಗೆ. ಆಮೇಲೆ ಯಾರು ನಿಂತರು ಬೇಗ ನಡಿ. ತಿಟ್ಟ ಒಟ್ಟಿಲಕ್ಕಮ್ಮ ಒಳ್ಳೇದು ಮಾಡವ.
ತಾಯಿ ಹಾಕಿಲ್ಲಕ್ಕಮ್ಮ ಮಗ ಕಾಳಿ ಸಾನೆ ಸಂತೋಷ ಆಯ್ತು ಅದೇ ಕಣ್ಲ. ಅಬ್ಬಾ ಈಗ ಜೀವ ತಣ್ಣಗಾಯ್ತು. ಅಲ್ಲ, ಒಂದೊತ್ತು ಉಪವಾಸ ಇದ್ದದಕ್ಕೆ ಹಿಂಗೆ. ಇನ್ನು ನಮ್ ಗಾಂಧಿ ತಾತ ಏಟೊಂದು ದಿವಸ ಉಪವಾಸ ಇದ್ರು. ಅದ್ ಹೆಂಗಿದ್ರು. ಅದೇ ಕ್ಯಾರಿಯರ್ ಹಂಗೆ ಅದೇ, ಇದನ್ನು ತೊಳೆದು ಬಿಡವ. ಇದು ಭಾರ ಆಗಲ್ಲ. ಏನಿದು, ಊಟ ಎಲ್ಲ ಹಂಗೆ ಅದೇ. ಆನಂದ ಊಟ ಮಾಡಿಲ್ಲ. ಏನಂತವ ಸುಳ್ಳು ಹೇಳಿದ್ರ? ಅದೇನು ಅಂತ ಅತ್ತೆ ತವನೇ ಕೇಳ್ಬಿಡವ. ಅತ್ತೆ, ಯಾಕತ್ತೆ ನಂತವ ಸುಳ್ಳು ಹೇಳಿದ್ರಿ? ಸುಳ್ಳ? ನಾನೇನು ಸುಳ್ಳು ಹೇಳಿಲ್ವಲ್ಲ. ನಾನು ಕಳ್ಸಿದ ಊಟನ ಆನಂದ ಹೊಟ್ಟೆ ತುಂಬ ಊಟ ಮಾಡ್ದ ಅಂತ ಹೇಳಿದ್ರಲ್ಲ, ಅದು ಸುಳ್ಳಲ್ವಾ? ನಾನು ಈಗ ತಾನೇ ಅಡುಗೆ ಮನೆನಾಗ ನೋಡ್ಕೊಂಡ್ ಬಂದಿವ್ನಿ. ನಾನು ಕಳ್ಸಿದ ಊಟ ಎಲ್ಲ ಕ್ಯಾರಿಯರ್ನಾಗ ಹಂಗೆ ಅದೇ. ಅಂದ್ರೆ ಅವನಿಗಿನ್ನು ನನ್ನ ಮ್ಯಾಕಿನ ಕೋಪ ಕಡಿಮೆ ಆಗಿಲ್ಲ ಅಂತ ತಾನೆ? ಹಾಗೇನು ಇಲ್ಲಮ್ಮ. ಅವ್ನು ನಿನ್ನ ತುಂಬಾ ಕೇಳ್ದ. ಬೆಳಗ್ಗೆ ತಿಂಡಿನೂ ನಿನ್ನ ಹತ್ರನೇ ಕಳ್ಸು ಅಂತ ಹೇಳಿದಾನೆ. ಅತ್ತೆ, ನಿಮಗ್ ಸುಳ್ಳು ಹೇಳೋಕ್ಕೂ ಬರಕ್ಕಿಲ್ಲ. ಸುಮ್ಕೆ ಇದ್ಬಿಡಿ. ಇಲ್ಲಮ್ಮ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಬೇಕಾದ್ರೆ ನಾಳೆ ಬೆಳಗ್ಗೆ ನೀನೇ ಹೋಗಿ ನೋಡು. ನೀವ್ ಹೇಳೋದ್ ದಿಟಾನೇ ಆಗಿದ್ರೆ ನಾನು ಕಳ್ಸಿದ ಊಟನ ಯಾಕೆ ವಾಪಸ್ ಕಳ್ಸೋನೆ ಅಂತ ಹೇಳಿ. ನನ್ ಮ್ಯಾಕಿನ ಕೋಪ ಹಂಗೆ ಇರೋದಕ್ಕೆ ತಾನೆ. ಇಲ್ಲಮ್ಮ ಗೌರಿ, ಇಲ್ಲಿ ನೋಡು, ಏನಾಯ್ತಂದ್ರೆ ನಾನಲ್ಲಿ ಊಟ ತಗೊಂಡು ಹೋಗೋ ಅಷ್ಟರಲ್ಲಿ ಭಾವನ ಊಟ ತಂದ್ಕೊಟ್ಬಿಟ್ಟಿದ್ಲು. ಅವನು ಅದನ್ನೇ ತಿನ್ಬಿಟ್ಟಿದ್ದ. ನೀನ್ ಬೇರೆ ತುಂಬಾ ಪ್ರೀತಿಯಿಂದ ಮಾಡಿ ಕಳ್ಸಿದ್ಯಲ್ಲ, ಅವನು ಊಟ ಮಾಡಿಲ್ಲ ಅಂತ ಹೇಳಿದ್ರೆ ನೀನ್ ಬೇಜಾರು ಮಾಡ್ಕೊಳ್ತೀಯ ಅಂತ ಹಾಗೆ ಹೇಳ್ದೆ ಅಷ್ಟೇ. ಜೋರಾಗಿ ರುಕ್ಮಿಣಿಗೆ ಪದೇ ಬಿದ್ರು ಬೀಳ್ಬೋದು ಕಣ್ಲ. ಅಯ್ಯೋ ಲಕ್ಕಮ್ಮ ತಾಯಿ, ನೀನ್ ತಾಯಿ. ಅಯ್ಯೋ ಸೂಪರ್ ಕಣ್ಲ. ಏನ್ ಕೃಷ್ಣ, ನೀವು ಸ್ವಲ್ಪ ಬುದ್ಧಿ ಇಲ್ವಾ? ಯಾರನ್ನ ಕೇಳಿ ಈ ಕೆಲಸ ಮಾಡಿದ್ರಿ? ಈ ರೀತಿ ಮಾಡಕ್ ಮುಂಚೆ ನನ್ನ ಕೇಳ್ಬೇಕು ಅಂತ ಅನಿಸ್ಲಿಲ್ಲ ನಿಮ್ಗೆ? ಕೃಷ್ಣ ರುಕ್ಮಿಣಿಯ ಕಥೆಯ ನೋಡಿರಿ, ಕಲಿಯುಗ ಕೃಷ್ಣ ರುಕ್ಮಿಣಿಯ ಕಥೆ